ಮನೆಗಳವ್ರೇನೋ ಅರ್ಧ ಕೆಜಿ 1 ಕೆಜಿ ತೊಗೊಂಡು 1/4 ಕೆಜಿ ತೊಗೊಂಡು ಯೂಸ್ ಮಾಡ್ತಾರೆ. ಹೋಟ್ಲವ್ರಿಗೆ ತುಂಬ ಕಷ್ಟ ಅಲ್ವಾ. ಇವಾಗ ಅವ್ರಿಗೆ 30 ರೂಪಾಯಿ ಇರೋದನ್ನ 30 ರೂಪಾಯಿನೇ ಹಾಕಬೇಕು. ಅವರು ಬೇರೆ ರೀತಿಯಿಂದ ಅವರು 5 ರೂಪಾಯಿ 10 ರೂಪಾಯಿ ಏರಿಸಿದ್ರೆ ಯಾಕೆ ಅಂತ ಕೇಳ್ತವ್ರೆ. ಅದೇ ರೀತಿಯೇ ಇದನ್ನೆಲ್ಲ ಬೆಲೆ ಜಾಸ್ತಿ ಮಾಡಿದರೆ, ಈರುಳ್ಳಿ ಮೇನ್ ಬೇಕಾಗಿರೋಂಥ ವಸ್ತುನೇ ಬೆಲೆ ಮಾಡಿದರೆ ಅವ್ರು ತಿನ್ನೋರು ಹೆಂಗೆ ತಿನ್ನಬೇಕು? ಹೋಟ್ಲ್ ಊಟನೇ ನಂಬ್ಕೊಂಡಿರೋರಿಗೆ ತುಂಬ ಕಷ್ಟ ಆಗುತ್ತೆ ಮೇಡಮ್ ಅವರೇ. ಎಲ್ಲ ರೀತಿಯಲ್ಲೂ ಹೊಡೆತ ಬೀಳುತ್ತೆ ಅನ್ನೋದ. ಇವಾಗ ಏನೋ ಬಿಡು, ಇವತ್ತು ಅಗತ್ಯ ಇಲ್ಲದೆ ಇರೋ ವಸ್ತುಗಳಾದರೆ ತೊಗೊಂಡೇನೆ ಬಿಟ್ಬಿಡ್ತಾರೆ. ತೊಗೊಳೋಂಥ ವಸ್ತುಗಳನ್ನೇ ಜಾಸ್ತಿ ಮಾಡಿದರೆ ಇನ್ನೇನು ತೊಗೊತಾರೆ? ಮೇಯ್ನಾಗಿ ಹೋಟ್ಲವ್ರದ್ದು 5-10 ರೂಪಾಯಿ ಜಾಸ್ತಿ ಮಾಡಿದಾಗ ಕಸ್ಟಮರು ಊಟ ಮಾಡಿದರೆ ಅದು ಖುಷಿನೇ ಅವ್ರಿಗೂ. ಇವಾಗ ನಾವು 5 ರೂಪಾಯಿ 10 ರೂಪಾಯಿ ಜಾಸ್ತಿ ಮಾಡಿದರೆ ಓಕೆ, 20 ರೂಪಾಯಿನೇ ಜಾಸ್ತಿ ಆದರೆ ದಿನಕ್ಕೆ ಹೆಂಗೆ ತಿನ್ನೋದು? ಅವರಾದರೂ ತೊಗೊಂಡೋಗೋರಿಗೆ ಹೊಡ್ತಾ ಆಗ್ತಾಯಿದೆ ಮೇಡಮ್. ಕಸ್ಟಮರ್ಗೆ ಜಾಸ್ತಿ ಆಗೋ ಚಾನ್ಸಸ್ ಇದೆಯಾ? ಕಸ್ಟಮರ್ ಕಡಿಮೆ ಆಗ್ತಾ ಇದ್ದಾರೆ ಮೇಡಮ್ ಅವರೇ. ನಮಗೂ ವ್ಯಾಪಾರ ಇಲ್ಲ, ಫುಲ್ಲು ಡಲ್ ಆಗಿದೆ ವ್ಯಾಪಾರ. ಅದರಿಂದ ನಮಗೆ ಹೊಡ್ತಾ. ಮುಂದೆ ಇನ್ನೂ ಜಾಸ್ತಿ ಆಗುತ್ತಾ ಬೆಲೆಗಳು ಹೆಚ್ಚಾಗುತ್ತೆ ಮೇಡಮ್ ಅವರೇ. ಆದರೆ ತೊಗೊಳ್ಳೋರು ಕಡಿಮೆ ಆಗ್ತಾ ಇದ್ದಾರೆ. ಸರ್ಕಾರ ಮೇಡಮ್, ನಮ್ಮದು ಹೋಟ್ಲಿದೆ. ಹೋಟ್ಲು ಮೇಂಟೈನ್ ಮಾಡೋದೇ ತುಂಬ ಕಷ್ಟ ಆಗ್ತಾಯಿದೆ. ಯಾಕೆಂದರೆ ಅವಾಗ ಈರುಳ್ಳಿ ಏನಿದೆಯೋ ಅದೇ ರೇಟು ಇನ್ನೂ ಜಾಸ್ತಿನೇ ಆಗ್ತಾಯಿದೆ. ಟೊಮೆಟೊನೂ ಜಾಸ್ತಿ. ನಾವು ಒಂದು ಇಡ್ಲಿ 5 ರೂಪಾಯಿ ಎಕ್ಸ್ಟ್ರಾ ಮಾಡಿದ್ದೀವಿ ಅಂದರೆ ಒಂದು ಪ್ಲೇಟ್ಗೆ, ಯಾಕೆ ಇಡ್ಲಿ ಜಾಸ್ತಿ ಮಾಡಿದ್ರಿ ಅಂತ ಕಸ್ಟಮರ್ ಕೇಳ್ತಾರೆ. ನಮಗೆ ಇಡ್ಲಿ ಕೊಡೋಕೆ ಆಗ್ತಾಯಿಲ್ಲ ಹೋಟ್ಲಲ್ಲಿ. 5 ರೂಪಾಯಿ ಜಾಸ್ತಿ ಮಾಡಿದ್ದೀವಿ ನಾವು. ಟೊಮೆಟೊ ಈಗ 30 50 ಆಗಿದೆ. ನಾವು 5 ರೂಪಾಯಿನ ಜಾಸ್ತಿ ಮಾಡಿದ್ದೀವಿ ಅಂದರೆ ಕ್ವಶನ್ ಮಾಡ್ತಾರೆ. ಅದಕ್ಕೆ ತುಂಬ ಮೇಂಟೈನ್ ಮಾಡೋದೇ ಕಷ್ಟ ಆಗ್ತಾಯಿದೆ ಹೋಟ್ಲು ಅಂತ ನಾವು ಹೇಳ್ತೀವಿ. ಏನು ಕ್ರಮ ತಗೋಬೇಕು ಸರ್? ಕ್ರಮ ಸರ್ಕಾರ ಬಂದ್ಬಿಟ್ಟು ಬೆಂಬಲ ಬೆಲೆ ಇವ್ರು ಕೊಟ್ಬಿಟ್ಟು ನಮ್ಗೆ ಕಡಿಮೆ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊತೀವಿ. ಇವಾಗ ತಮಿಳ್ನಾಡಲ್ಲಿ ಈ 700 ಆಗುತ್ತೆ. ಇವಾಗ ತಮಿಳ್ನಾಡಲ್ಲಿ 700 ಆಗ್ತಾರೆ ಟಾಪ್ ಐಟಮ್. ಅದೇ ಸ್ವಲ್ಪ ಲೋ ಐಟಮ್ನ 450-500 ಮಾರ್ತಾರೆ. ಇಲ್ಲಿನೇ ರೇಟ್ ಆಯ್ತಾರೆ, ಸ್ವಲ್ಪ ತಮಿಳ್ನಾಡು ರೇಟ್ ಜಾಸ್ತಿ ಆಗುತ್ತೆ, ಅಷ್ಟೇ ಡಿಫ್ರೆಂಟ್. ಒಂದು ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ, ಮಳೆ ಬಂದರೆ ಜಾಸ್ತಿ ಆಗುತ್ತೆ ರೇಟು. ಏನು ಮಾಡೋದು? ಈಗ ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರು ಹೆಂಗೆ ಬೆಳ್ಳುಳ್ಳಿ ತೊಗೊಂಡು ಹೋಗ್ತಾ ಇದ್ದಾರಾ, ಇಲ್ಲ ರೇಟ್ ಜಾಸ್ತಿ? ಅದೇ ಸ್ವಲ್ಪ ರೇಟ್ ಡೌನ್ ಆದರೆ ಜಾಸ್ತಿ ತೊಗೊಂಡು ಹೋಗ್ತಾರೆ. ತುಂಬ ರೇಟ್ ಜಾಸ್ತಿ ಆಯ್ತಲ್ಲ, ಸ್ವಲ್ಪ ಕಮ್ಮಿ ತೊಗೊಂಡು ಹೋಗ್ತಾರೆ, ಅಷ್ಟೇ ಡಿಫ್ರೆಂಟ್. 1 ಕೆಜಿ ಕಡೆ ಅರ್ಧ 1 ಕೆಜಿ 2 ಕೆಜಿ ತಗೊಂಡು ಹೋಗ್ರಿ. ಇವಾಗ 1/4 ಕೆಜಿ 100 ಗ್ರಾಮ್ ತಗೊಂಡು ಹೋಗ್ತಾರೆ ಮೇಡಮ್. ನೀವೇ ಸ್ವಲ್ಪ ರೇಟ್ ಕಮ್ಮಿ ಆಯ್ತಾ ನೀವು ಜಾಸ್ತಿ ತಗೊಂಡು ಹೋಗ್ತೀರಿ. ಇವಾಗ 400-500 ಅಂತ ಏನು ಮಾಡೋದು? 100 ಗ್ರಾಮ್ ಕೊಡಿ, 200 ಗ್ರಾಮ್ ಕೊಡಿ, ಅರ್ಧ ಕೆಜಿ ಕೊಡಿ ಕೇಳ್ತಾರೆ, ಅಷ್ಟೇ ಡಿಫ್ರೆಂಟ್. ಅಮ್ಮ ಈಗ ಏನಾಗಿದೆ ಅಂದರೆ ಬಿಸ್ನೆಸ್ ಫುಲ್ಲು ಡಲ್ಲಾಗಿದೆ. ಸೊ ಎಲ್ಲ ನೀವೇನು ತೊಗೋಬೇಕಂದ್ರೂ ಕೂಡ 30 ರೂಪಾಯಿ ವಸ್ತು 60 ರೂಪಾಯಿ ಆಗಿದೆ, 60 ರೂಪಾಯಿ ವಸ್ತು 120 ರೂಪಾಯಿ ಆಗಿದೆ. ದಿನಸರಿದು ಯಾವುದು ವ್ಯಾಪಾರ ಆಗ್ತಾಯಿಲ್ಲ. ಮೇಯ್ನ್ ಏನಂದರೆ ಜನಗಳ ಹತ್ರ ದುಡ್ಡಿಲ್ಲ. ಸೊ ಅದು ಪ್ರಾಬ್ಲಮ್ಮು. ಇವಾಗ ನೆಕ್ಸ್ಟ್ ಸ್ಟೆಪ್ ಏನಂದರೆ ಇನ್ನೂ ಪ್ರತಿಯೊಂದೂ ಇನ್ನೂ ಜಾಸ್ತಿ ಆಗುತ್ತೆ ಬೆಲೆ. ಆಗಲಿ ಕಡಿಮೆ ಅಂತೂ ಯಾವುದೂ ಆಗೋದಿಲ್ಲ. ಆಲೂಗಡ್ಡೆ 20 ರೂಪಾಯಿ ಇರೋದು 40 ರೂಪಾಯಿ ಆಗಿದೆ, 30 ರೂಪಾಯಿ ಆಗಿದೆ. ಇವಾಗ ಈರುಳ್ಳಿ ಬಂದು 30 ರೂಪಾಯಿ ಇರೋದು 40 ರೂಪಾಯಿ ಆಗಿದೆ, 50 ರೂಪಾಯಿ ಆಗಿದೆ. ಈಗ ಬೇರೆ ಎಲ್ಲ ಏನೇನು ಜಾಸ್ತಿ ಆಗಿದೆ? ಶುಂಠಿ ಏನೆಲ್ಲ ಮೇಡಮ್, ಇನ್ನು ನನಗೆ ಸೆಕೆಂಡ್ ಸ್ಟೆಪ್ ಬಂದು ಟೊಮೆಟೊ ಬೆಲೆ ಜಾಸ್ತಿ ಆಗುತ್ತೆ. ಕೊತ್ತಂಬರಿ ಇವಾಗ ಸ್ವಲ್ಪ ರೀಸನ್ ಇದೆ, 20 ರುಪೀಸ್ ಇದೆ. ಇವಾಗ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಸ್ವಲ್ಪ ಮಳೆ ಬಿದ್ದರೆ ಎಲ್ಲ ಪದಾರ್ಥಗಳು ಬೆಲೆ ಜಾಸ್ತಿ ಆಗುತ್ತೆ. ಅದರಲ್ಲೂ ಜನಗಳಿಗೆ ನೋಡಿ ಇವಾಗ ವ್ಯಾಪಾರನೇ ಇಲ್ಲ ಮೇಡಮ್. ನೀವೇ ನೋಡ್ತಾ ಇದ್ರಲ್ಲ, ಪಬ್ಲಿಕ್ ಇಲ್ಲ, ವ್ಯಾಪಾರ ಇಲ್ಲ, ಏನು ಮಾಡೋಕ್ಕಾಗುತ್ತೆ? ಈಗ ಹಬ್ಬದ ಸೀಸನ್ ಬೇರೆ ಬರ್ತಾ ಇದೆ. ಹಬ್ಬ ಎಲ್ಲ ಸುಳ್ಳು. ಹಬ್ಬ ಎಲ್ಲ ಏನು ಹೇಳ್ಕೊಳ್ಳೋ ಥರ ಇರೋದಿಲ್ಲ. ಏನು ರೀಸನಬಲ್ಲು ಡೈಲಿ ವೇರ್ ಏನಿರುತ್ತೋ ಅದೇ ನಡೆಯುತ್ತೆ. ಹಬ್ಬ ಅನ್ನೋ ಸ್ಪೆಷಲ್ ಅನ್ನೋದೇ ಜನಗಳ ಹತ್ರ ಇಲ್ಲ. ಇವಾಗ ಏನು ಪ್ರಾಬ್ಲಮ್? ಎಲ್ಲರದು ಮನಿ ಪ್ರಾಬ್ಲಮ್ಮೇ ಅಲ್ವಾ? ನೋಡಿದ್ರಲ್ಲ, ಜನಸಾಮಾನ್ಯರು ಹಾಗೆ ವ್ಯಾಪಾರಸ್ಥರು ಇದ್ರ ಕುರಿತಾಗಿ ಏನೆಲ್ಲ ಹೇಳಿದ್ರು ಅಂತ ಹೇಳಿ. ಇನ್ನಷ್ಟು ಬೆಲೆ ಏರಿಕೆ ಆಗುವಂತಹ ಚಾನ್ಸಸ್ ಇದೆ. ಬೆಲೆ ಏರಿಕೆ ಆದರೆ ಜನಸಾಮಾನ್ಯರಿಗೂ ಕೂಡ ಕೊಂಡ್ಕೊಳ್ಳೋದಕ್ಕೆ ಭಾರಿ ಕಷ್ಟ ಆಗುತ್ತೆ. ಇದ್ರ ಕುರಿತಾಗಿ ಸರ್ಕಾರ ಏನಾದರೂ ಕ್ರಮ ತಗೊಳ್ಬೇಕು ಅನ್ನೋದು ಇವರ ವಾದ ಆಗಿತ್ತು. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮ್ಯಾನ್ ದೇವರಾಜ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.